ಯಾಕಂದ್ರೆ ಅವ್ರ ತಲೆಯಲ್ಲಿ ಇರೋದು ಇಷ್ಟೇ ವಿಚಾರಗಳು. ನಾನು ಯಾಕೆ ಇಲ್ಲಿ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಇವತ್ತು ದಿವಸ ನಾವು ನೀವುಗಳೆಲ್ಲ ಯಾವ ರೀತಿ ಬದುಕ್ತಾ ಇದೆಯಪ್ಪ ಅಂತಂದ್ರೆ, ಜಾತಿ ನಮ್ದು ಆ ಜಾತಿ, ನಿಮ್ದು ಈ ಜಾತಿ, ನಮ್ದು ಮೇಲ್ ಜಾತಿ, ನಿಮ್ದು ಕೀಳ್ ಜಾತಿ ಅನ್ನೋ ಮನೋಭಾವನದಲ್ಲಿ ಇವತ್ತು ದಿವಸ ನಾವು ಬದುಕ್ತಾ ಇದೀವಿ. ಈ ಸಂದರ್ಭದಲ್ಲಿ ಭಕ್ತ ಕನಕದಾಸರು ಹೇಳ್ತಕ್ಕಂತ ಆ ಒಂದು ಮಾತನ್ನ ನಾನು ಹೇಳಕ್ ಬಯಸ್ತೀನಿ. ಭಕ್ತ ಕನಕದಾಸರು ಯಾವ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಅಂದ್ರೆ, ಕುರುಬ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ. ಕುರುಬ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಆಗಿದ್ರೂ ಕೂಡ ಅವರಲ್ಲಿ ಯಾವುದೇ ಜಾತಿ ಭೇದ ಭಾವ ಇರಲಿಲ್ಲ. ಕೇವಲ ಭಕ್ತ ಕನಕದಾಸರು ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಮಾನ್ ವ್ಯಕ್ತಿಗಳನ್ನು ತಗೊಳ್ಳಿ, ದೊಡ್ಡ ದೊಡ್ಡ ಕವಿಗಳನ್ನು ತಗೊಳ್ಳಿ, ಅವರಲ್ಲಿ ಯಾರಲ್ಲೂ ಜಾತಿ ಭೇದ ಭಾವ ಇರಲಿಲ್ಲ. ಇವತ್ತು ದಿವಸ ಏನಾಗ್ಬಿಡ್ತಪ್ಪ ಅಂದ್ರೆ, ನಾವು ಜಾತಿ ನಾವು ಬದಲಾಡ್ಕೊಂಡು ಸಹಾಯಕತ್ತೀವಿ. ಭಕ್ತ ಕನಕದಾಸರು ಒಂದು ಮಾತು ಹೇಳ್ತಾ ಏನಂತಂದ್ರೆ, ಕುಲ ಒಂದು ಒಡೆದಾಡದಲ್ಲಿ ಉಚ್ಚಪ್ಪ ಬೆಳಿರ, ನಿಮ್ಮ ಕುಲದ ನೆಲೆಯನ್ನಾದ್ರೂ ನೀವು ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅನ್ನ ಯಾವ ಕುಲ. ನೋಡಿ, ಭಕ್ತ ಕನಕದಾಸರು ಎಷ್ಟು ಚಂದ ಈ ಮಾತನ್ನು ಹೇಳ್ತಂದ್ರ, ದೇವರ ಪ್ರಕೃತಿಯಲ್ಲಿ ನಾವು ಗಾಳಿಯನ್ನ ತಗೋತೀವಿ. ದೇವರು ಸೃಷ್ಟಿರ್ತಕ್ಕಂಥ ಈ ಪ್ರಕೃತಿಯಲ್ಲಿ ನಾವು ಗಾಳಿಯನ್ನ ತಗೋತೀವಿ, ಅಂದ್ರೆ ಉಸಿರಾಡ್ತೀವಿ. ನಾವು ತಗೊಳ್ಳುವಂತ ಗಾಳಿಯಲ್ಲಿ ಏನಾದ್ರೂ ಜಾತಿ ನೋಡ್ತೀವಿ? ಇಲ್ಲ. ನಾವು ಕುಡಿಯುವಂತ ನೀರಿನಲ್ಲಿ ಏನಾದ್ರೂ ಜಾತಿ ನೋಡ್ತೀವಿ? ಇಲ್ಲ. ಭೂಮಿ ತಾಯಿ ನಮಗೆ ಬೆಳೆ ಕೊಡ್ತಾಳ. ಭೂಮಿ ತಾಯಿ ಏನಾದ್ರೂ ಮೇಲ್ ಜಾತಿ ನಿನ್ನ ನಾನು ಬೇರೆ ಬೆಳೆ ಕೊಡ್ತೀನಿ, ಈಗ ಕೀಳ್ ಜಾತಿ ನಿನ್ನ ನಾನು ಬೇರೆ ಬೆಳೆ ಕೊಡ್ತೀನಿ ಅಂತ ಭೂಮಿ ತಾಯಿ ಏನಾದ್ರೂ ನಮ್ಗೆ ಭೇದ ಭಾವ ಮಾಡಲಿ? ಇಲ್ಲ. ಕುಡಿಯುವಂತ ನೀರಿನಲ್ಲಿ ಜಾತಿ ನೋಡಲ್ಲ ಅಂತ ಅಂದ್ಮೇಲೆ, ನಾವು ಉಸಿರಾಡ್ತಕ್ಕಂಥ ಗಾಳಿಯಲ್ಲಿ ಜಾತಿ ನೋಡಲ್ಲ ಅಂತ ಅಂದ್ಮೇಲೆ, ತಿನ್ನುವಂತ ಅನ್ನದಲ್ಲಿ ಜಾತಿ ನೋಡಲ್ಲ ಅಂತ ಅಂದ್ಮೇಲೆ, ಈ ಮನುಷ್ಯನಲ್ಲಿ ನಾವು ಜಾತಿಯನ್ನ ಯಾಕೆ ನೋಡ್ಬೇಕು? ನೋಡಿ, ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ಯಾವುದೇ ಜಾತಿ ಭೇದ ಭಾವ ದೇವರಲ್ಲಿಲ್ಲ. ಈ ಜಾತಿ ಅನ್ನುವಂತಕ್ಕಂಥದ್ದನ್ನ ನಾವು ಮಾಡ್ಕೊಂಡಿದ್ದು, ನಮ್ಮ ಸಮುದಾಯ ಮಾಡ್ಕೊಂಡಿದ್ದು, ಮತ್ತು ನಾವು ಕರೆಕ್ಟ್ ಆಗಿರ್ಬೇಕು. ನೋಡಿ, ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರಿಗೆಲ್ಲ ಎಷ್ಟೆಲ್ಲಾ ಕಷ್ಟಗಳು ಬಂದು ಅವೆಲ್ಲ ಬಡತನದಲ್ಲಿ ಮೆಟ್ಟಿ ನಿಂತು ಬೆಂದು ನೊಂದು ಇಡೀ ಜಗತ್ತಿಗೆ ಕೇವಲ ಒಂದೇ ಒಂದು ಕೆನ್ನಿನಿಂದ ಇಡೀ ಜಗತ್ತನ್ನೇ ಮಾಡ್ತಾರೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಇತ್ತು. ಅದೆಲ್ಲ